ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ನಾಟಿ ಸ್ಟೈಲ್ ವೆಜ್ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ 2 ಸರಿ ವಾಶ್ ಮಾಡಿಕೊಂಡು ನೆನೆಹಾಕಿ ಇಟ್ಟಿದ್ದೆ. ಆಮೇಲೆ ಕುಕ್ಕರ್ನ ಬಿಸಿ ಇಟ್ಟು ಅದಕ್ಕೆ ಎಣ್ಣೆ ತುಪ್ಪ ಹಾಕಿ ಅದಕ್ಕಾದ್ಮೇಲೆ ಸಾಸಿವೆ ಹಾಕಿ ಅದು ಚಿಟಪಟ ಅಂತ ಅಂದಮೇಲೆ ಪಲಾವ್ ಸ್ಪೈಸಸ್ 1 ಚಕ್ಕೆ, 2 ಲವಂಗ, 2 ಏಲಕ್ಕಿ, ಕಸೂರಿ ಮೇಥಿ, ಸೋಂಪುಕಾಳು, ಸ್ಟಾರ್ ಮೊಗ್ಗು ಇವನ್ನೆಲ್ಲ ಹಾಕಿ ಕರಿಬೇವು ಇವನ್ನೆಲ್ಲ ಹಾಕಿ ಫ್ರೈ ಮಾಡಿ, ಆಮೇಲೆ 2 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋವರೆಗೂ. ಆಮೇಲೆ ಬೀನ್ಸು, ಕ್ಯಾರೆಟ್, ನೌಕೋಲು, ಗ್ರೀನ್ ಪೀಸು ಇವನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಒಂದ್ಸರಿ ತಿರುಗಿಸ್ಕೊಟ್ಟು ಅದಕ್ಕೆ ಅರಿಶಿನ ಪುಡಿ, ಸಾಲ್ಟ್ ಹಾಕಿ ಮಿಕ್ಸ್ ಕೊಟ್ಟು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. 1 ದೊಡ್ಡ ಸೈಜ್ ಟೊಮೊಟೊ ಹಾಗೂ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಆ್ಯಡ್ ಮಾಡ್ಕೋಬೇಕು. ಒಂದು ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕಾಯಿ ತುರಿ, ಚಕ್ಕೆ, ಲವಂಗ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ಇವಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಕುಕ್ಕರ್ಗೆ ಆ್ಯಡ್ ಮಾಡಿ ಅದು ಚೆನ್ನಾಗಿ ತಿರುಗಿಸ್ಕೊಟ್ಟು ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ಬೇಕು ಚೆನ್ನಾಗಿ. 5 ಮಿನಿಟ್ಸ್ ಕುದಿಸಿದ್ರೆ ನೀಟಾಗಿ ನೀರೆಲ್ಲ ಹೀರ್ಕೊಂಡು ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ನಾವು ಯಾವ ಅಳತೆಯಲ್ಲಿ ಅಕ್ಕಿ ತಗೊಂಡಿರ್ತೀವೋ ಆ ಅಳತೆಗೆ ಅಷ್ಟು ಅದರ 2ರಷ್ಟು ನೀರು ಹಾಕಬೇಕಾಗತ್ತೆ. ನಾನು 3 ಲೋಟ ಅಕ್ಕಿ ತಗೊಂಡಿದ್ದೆ, ಅದಕ್ಕೆ 6 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ ಇದ್ರೊಳಗಡೆ. ಜಾರ್ ತೊಳೆದಿರೋ ನೀರು ಸಹ ಇವಾಗ ಆ್ಯಡ್ ಮಾಡ್ಬೋದು. ಪಲಾವ್ ಮಾಡ್ತಾಯಿರೋ ಅಳತೆ ಬಂದುಬಿಟ್ಟು 8 ಜನಕ್ಕೆ ನಾನು ಪಲಾವ್ ಮಾಡ್ತಾಯಿರೋದು. ಸೊ 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, 6 ಗ್ಲಾಸ್ ನೀರು ತಗೊಂಡಿದ್ದೀನಿ. ನಮ್ಮ ಮನೇಲಿ ಎಲ್ಲರಿಗೂ ಸರಿ ಹೋಗುತ್ತೆ ಈ ಅಳತೆ. ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ನೀವು ನೋಡಿಕೊಂಡು ಇದನ್ನೆಲ್ಲ ಹಾಕ್ಕೊಳ್ಳಿ. ಅದಾದಮೇಲೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟನ್ನು ಹಾಕಿ ಅಳತೆಗೆ ನೀಟಾಗಿ ತಿರುಗಿಸ್ಕೊಟ್ಟು ಸುಮ್ಮನೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಅದು 1 ಕುದಿ ಬರಬೇಕು. 1 ಕುದಿ ಬಂದಮೇಲೆ ಅಕ್ಕಿನ ಆ್ಯಡ್ ಮಾಡಬೇಕು.
ಒಂದು ಕುದಿ ಬಂದಮೇಲೆ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ವಲ್ಲ ಆ ನೀರನ್ನೆಲ್ಲ ಚೆಲ್ಲಿಬಿಟ್ಟು ಅಕ್ಕಿನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಇವಾಗ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಅದನ್ನು ಚೆಕ್ ಮಾಡಿಕೊಂಡು ಆ್ಯಡ್ ಮಾಡಬೇಕು. ಸಾರಿ, ನಾನು ಜಾರಿಗೆ ಮೆಣಸಿನ್ಕಾಯಿ ಕೂಡ ಹಾಕಿದ್ದೆ, ಅದನ್ನು ಹೇಳೋದನ್ನು ಮರ್ತುಬಿಟ್ಟಿದ್ದೀನಿ. ಸೊ ದಟ್ ನಾನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೆಣಸಿನ್ಕಾಯಿನೂ ಜಾರಿಗೆ ಹಾಕ್ಕೊಂಡು ರುಬ್ಬಿದ್ದೆ. ಎಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸಿದ್ರೆ ನಾಟಿ ಸ್ಟೈಲ್ ವೆಜ್ ಪಲಾವ್ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಆಗಿರುತ್ತೆ. ಒಂದು ವಿಷಲ್ ಹೊಡ್ಸಿದ್ರೆ ಸಾಕು, ಉದ್ರುದ್ರಾಗಿರುತ್ತೆ. ಒಂದು ಸರಿ ಮಿಕ್ಸ್ ಕೊಟ್ಟು ಅದನ್ನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಟೇಸ್ಟಿಯಾದ ನಾಟಿ ಸ್ಟೈಲ್ ವೆಜ್ ಪಲಾವ್ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. Lots of love. Take care. Bye bye.